ಫಿಲಿಪಿಯರಿಗೆ ಬರೆದ ಪುಸ್ತಕ 3ನೇ ಅಧ್ಯಾಯ 21ನೇ ವಾಕ್ಯ. ಆತನು ಎಲ್ಲವನ್ನೂ ತನಗೆ ಅಧೀನ ಮಾಡಿಕೊಳ್ಳಲಾಗುವ ಪರಾಕ್ರಮವನ್ನು ಸಾಧಿಸಿ ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ರೂಪಾಂತರಪಡಿಸಿ ಪ್ರಭಾವವುಳ್ಳ ತನ್ನ ದೇಹದ ಸಾರೂಪ್ಯವಾಗುವಂತೆ ಮಾಡುವನು. ಕರ್ತನಲ್ಲಿ ಪ್ರೀತಿಯ ದೇವಜನರೇ, ನಾವೆಲ್ಲರೂ ಸಹ ಯೇಸುವಿನಲ್ಲಿ ಕರೆಯಲ್ಪಟ್ಟವರಾಗಿ ಇದ್ದೇವೆ. ದೇವರಾಗಿರುವಂಥ ಯೇಸು ಕರ್ತನು ನಮ್ಮನ್ನು ಅನುದಿನವೂ ಸಹ ಭಾರವನ್ನು ಹೊತ್ತು ನಡೆಸ್ತಾ ಇದ್ದಾರೆ. ನಮ್ಮ ಜೀವಿತದಲ್ಲಿ ಆತನೇ ಮುಖ್ಯವಾಗಿ ಇದ್ದಾನೆ. ನಾವು ಆತನಿಗೆ ಅಧೀನವಾಗಿ ಇದ್ದೇವೆ. ನಮ್ಮನ್ನು ಅಧೀನ ಮಾಡಿಕೊಳ್ಳುವಂತಹ ಎಲ್ಲ ಮನುಷ್ಯರನ್ನ, ಎಲ್ಲ ಪರಿಸ್ಥಿತಿಗಳನ್ನು, ಎಲ್ಲ ಬಲಹೀನತೆಗಳ ಇಚ್ಛೆಗಳು, ಇವುಗಳೆಲ್ಲವನ್ನು ಸಹ ಆತನು ಬಿಡಿಸಿ ಆತನು ನಮ್ಮಲ್ಲಿ ಪರಾಕ್ರಮವನ್ನು ಸಾಧಿಸ್ತಾರೆ. ಆತನ ಪರಾಕ್ರಮವು ನಮ್ಮಲ್ಲಿ ಸಾಧಿತವಾಗುವಾಗ ನಾವು ದೀನತೆಯನ್ನು ಧರಿಸಿಕೊಳ್ಳುತ್ತೇವೆ. ದೀನತೆಯು ಧರಿಸಿಕೊಂಡ ನಂತರದಲ್ಲಿ ನಾವು ರೂಪಾಂತರವಾಗುತ್ತೇವೆ. ಆತನ ಪ್ರಭಾವವನ್ನು ಹೊಂದಿಕೊಂಡು ಯೇಸುವಿನ ಹಾಗೆ ನಾವು ಮಾರ್ಪಾಡಾಗುತ್ತೇವೆ. ಆದುದರಿಂದ ನಾವು ದೀನತೆಯಿಂದ ತಗ್ಗಿಸಿಕೊಳ್ಳುವಂಥದ್ದು ಮುಖ್ಯ. ಲೋಕಕ್ಕೆ ನಾವು ಹೇಗೆ ಅಧೀನವಾಗಿದ್ದೆವೋ, ಇನ್ನು ಮೇಲೆ ಲೋಕವನ್ನು ಬಿಟ್ಟು ಕ್ರಿಸ್ತನಿಗೆ ಅಧೀನವಾಗುವ ಆತ್ಮಿಕ ಜೀವಿತದಲ್ಲಿ ದೇವರಾಗಿರುವಂಥ ಯೇಸುವಿಗೆ ಅಧೀನವಾಗುವಂಥದ್ದು, ಅದು ನಮ್ಮನ್ನು ನಾವು ಕರ್ತನಿಗೆ ಒಪ್ಪಿಸಿಕೊಡುವಂಥದ್ದು ನಮ್ಮ ಶ್ರೇಯಸ್ಸು, ನಮ್ಮ ಯಶಸ್ಸಿನ ಜೀವಿತವೇ ಆಗಿದೆ. ಯೇಸು ನಮ್ಮನ್ನು ಎಂದಿಗೂ ಸಹ ಗುಲಾಮರಾಗಿ ಕಾಣುವುದಿಲ್ಲ. ನಮ್ಮನ್ನು ರಾಜನಾಗಿ ಅಭಿಷೇಕ ಮಾಡಿದ ಆತನು, ನಾವು ಯಾಜಕರಾಗಿ ಅಭಿಷೇಕವನ್ನು ಹೊಂದಿಕೊಂಡಿದ್ದೇವೆ. ಆದುದರಿಂದ ಕರ್ತನ ಬಳಿಯಲ್ಲಿ ನಾವು ತಗ್ಗಿಸಿಕೊಳ್ಳುವ, ಆತನ ಪ್ರಭಾವವನ್ನು ಹೊಂದಬೇಕಾದರೆ ಇಷ್ಟೆಲ್ಲ ತಗ್ಗಿಸಿಕೊಳ್ಳಬೇಕು. ನಮಗಾಗುವಂಥ ಅವಮಾನಗಳು, ನಿಂದೆಗಳು, ಅಪಮಾನ ಇವೆಲ್ಲವುಗಳ ನಿಮಿತ್ತವಾಗಿ ನಾವು ಅಂಜುವಂಥದ್ದು ಬೇಡ. ಕರ್ತನ ಬಳಿಯಲ್ಲಿ ಮುರಿಯಲ್ಪಡೋಣ. ಮುರಿಯಲ್ಪಟ್ಟಂಥ ಹೃದಯವನ್ನು ದೇವರು ಆಧರಿಸುವವರಾಗಿದ್ದಾರೆ. ನಾವು ಪ್ರಾರ್ಥಿಸುವ. ಸರ್ವಶಕ್ತನಾದ ನಮ್ಮ ದೇವರೇ, ದೀನಾವಸ್ಥೆಯುಳ್ಳ ನಮ್ಮ ದೇಹವನ್ನು ಪ್ರಭಾವಸ್ಥೆಯುಳ್ಳ ನಿಮ್ಮ ಸಾರೂಪ್ಯವಾಗಿ ಮಾಡುವುದಕ್ಕಾಗಿ ನಮ್ಮನ್ನು ತಗ್ಗಿಸಿಕೊಂಡು ಒಪ್ಪಿಸಿಕೊಡುತ್ತೇವೆ. ನೀವು ಆಶೀರ್ವಾದ ಮಾಡಿ ನಡೆಸಿರಿ. ನಮ್ಮ ರಕ್ಷಕನಾದ ಯೇಸು ಕರ್ತನ ನಾಮದಲ್ಲಿ ತಂದೆಯೇ, ಆಮೇನ್.